ಎನ್ನ ಆತ್ಮೀಯ ಸ್ನೇಹಿತರೆ, ನಿಮಗೊಂದು ನಿಜಗುಣರ ಕೈವಲ್ಯ ಪದ್ಧತಿಯ ಒಂದು ಪದ್ಯವನ್ನು ಹೇಳಬಯಸುವೆನು. ಬೇಡುವೆನು ಅಭವ ನಿಮ್ಮನು ಭವಭವದೊಳು ಮಾಡೇ ಎನಗೊಲಿದು ಸುಗುಣ ಸಂತತಿಯ ನಿಂತು. ಬೇಡುವೆನು ಅಭವ, ನಾ ಯಾರನ್ನು ಬೇಡಲಿ ಹೇ ಶಿವನೇ, ನಿನ್ನ ಬಿಟ್ಟು ನಿನ್ನಿಂದ ಹುಟ್ಟು ಈ ಸೃಷ್ಟಿ ಎಲ್ಲವೂ ಆದ ನಂತರ ನಿನ್ನ ಸಂಪತ್ತೇ ನಾವೆಲ್ಲರೂ. ಹಾಗೆ ಬೇಡುವೆನು ಅಭವ, ನಾವು ಭವದಲ್ಲಿ ಹುಟ್ಟಿ ಕಷ್ಟ ಕಾರ್ಪಣ್ಯಗಳನ್ನು ಹೊಂದವರಾಗಿದ್ದೇವೆ. ಆದರೆ ನೀನು ಭವವನ್ನು ದಾಟಿಸುವ ನೀನಲ್ಲದೆ ಎನಗೆ ಗತಿ ಯಾರುಂಟು? ನಿಮ್ಮನು ಭವಭವದಳು ನಾನು ಬೇಡುವೆನು. ಜನ್ಮಾಂತರದ ಈ ಜೀವ 84 ಲಕ್ಷ ಜೀವರಾಶಿಯೊಳಗೆ ಹುಟ್ಟುತ್ತಾ ಭಾರದ ಭವಗಳನ್ನು ಉಣ್ಣುತ್ತಾ ಬಂದಿದ್ದೇನೆ. ಹೀಗೆ ಮಾಡು ಎನಗೆ ಒಲಿದು. ನಿನ್ನ ಪ್ರೀತಿ ನಿನ್ನ ಕರುಣೆ ಸದಾ ನನ್ನ ಮೇಲೆ ಇರಲಿ ಹೇ ಭಗವಂತನೇ. ಹಾಗೂ ಸುಗುಣ ಸಂತತಿಯನ್ನು ಸತ್ಯವಾದ ನುಡಿಯನ್ನೇ ನನ್ನಿಂದ ನುಡಿಸು. ಭವರಹಿತನಾದ ಹೇ ಶಿವನೇ, ಜನ್ಮಾಂತರದ ಹುಟ್ಟು ಸಾವಿನ ಬೆನ್ನತ್ತಿ ಬಂದ ಈ ಜೀವನಿಗೆ ಒಲಿದು ಕರುಣಿಸು. ಏ ದೇವ, ವಿಪತ್ತು ಬಂದು ಕಾಡಿದಾಗ ನನ್ನಲ್ಲಿ ಎದುರಿಸುವ ಶಕ್ತಿಯನ್ನು ಮನೋಧೈರ್ಯವನ್ನು ದಯಪಾಲಿಸು. ಸಿರಿ ಸಂಪತ್ತು ಬಂದು ಜೀವಿಸುವಾಗ ವಿನಯವನ್ನು ಹಾಗೂ ಬಡ ಬಗ್ಗರಿಗೆ ಕರುಣೆಯನ್ನು ನನ್ನಲ್ಲಿ ತುಂಬು. ತಾರುಣ್ಯವಿದ್ದಾಗ ಮನ ವಿಕಾರವಾಗದಂತೆ ನೀನು ಶಕ್ತಿಯನ್ನು ತುಂಬು. ಮನವು ಎಂದಿಗೂ ವಿಕಾರವಾಗಬಾರದು, ಅದು ನಿನ್ನಲ್ಲೇ ಕೂಡಿಕೊಳ್ಳುವಂತೆ ನನಗೆ ಕರುಣೆಯನ್ನಿತ್ತು ಸಲಹು. ಹಾಗೂ ಗರ್ವ, ಅನಿಷ್ಟ ಚಿಂತನೆ, ಹಿಂಸೆ ಇವಾವೂ ನನ್ನಲ್ಲಿ ಇರದಂತೆ ನೀನು ನನ್ನನ್ನು ಸಲುಹಿಸು. ಹೇ ದೇವನೇ, ಹಿಡಿದಂಥ ಕಾರ್ಯವಾಗಲಿ ನೇಮವಾಗಲಿ ಮುನ್ನಡೆಸುವ ಶಕ್ತಿ ಅದು ನಿನ್ನದಾಗಲಿ. ಆ ಶಕ್ತಿಯಿಂದಲೇ ನಾನು ಮನೋಧೈರ್ಯವನ್ನು ತುಂಬುವೆನು. ಹೇ ಪರಮಾತ್ಮನೇ, ಪ್ರಾಣ ಹೋಗುವ ಸಮಯದಲ್ಲಿಯೂ ಕೂಡ ನಾನು ಮಾಡಿದ ಒಳ್ಳೆಯ ಕಾರ್ಯಗಳು ಇನ್ನೊಬ್ಬರಿಗೆ ದಾರಿ ದೀಪವಾಗುವಂತೆ ಕರುಣಿಸು. ಎಂದಿಗೂ ಪರಸ್ತ್ರೀಯ ರೂಪ ಕಂಡು ಬಯಸದೇ ಇರುವ ಹಾಗೆ ನನ್ನನ್ನು ಸಲುವು ಹಾಗೂ ಮುಕ್ತಿಯ ಪಥದಂತ ಸಾಗಿಸು. ಧನ್ಯವಾದಗಳು.